ಈ ಕ್ರೋಟೋಲೇರಿಯಾ ಗಿಡಗಳದ್ದು ಬೀಜ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ. ಹಿಂಗೆ ಒಂಥರ ಡುಮ್ಮಕ್ಕಿರುತ್ತೆ, ಪಟ್ಟ ಅನ್ನತ್ತೆ ಹಿಂಗೆ ಹೊಡೆದ್ರೆ. ಆಮೇಲೆ ಒಣಗಿದ ಮೇಲೆ ಕಟ 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 ಅನ್ನತ್ತೆ ಹಿಂಗೆ ಅಲ್ಗಾಡಿಸಿದ್ರೆ. ಕ್ರೋಟೋಲೇರಿಯಾ ಜಾತಿ 800 ಮೇಲಿದೆ, 800-1000 ಇದೆ. ಭಾರತದಲ್ಲಿ ಒಂದು 50-70 ಇರ್ಬೋದು. ನಾನೇ ಒಂದು 15-20 ನೋಡಿದ್ದೀನಿ ಕರ್ನಾಟಕದಲ್ಲೇ. ಮತ್ತು ಆಫ್ರಿಕಾದಲ್ಲೂ ತುಂಬ ಇದ್ದಾವಂತೆ. ಸೊ ಕ್ರೋಟೋಲೇರಿಯಾ ಸ್ಪೀಷೀಸಲ್ಲಿ ಇದು ಒಂದು ಯಾವುದು ಅಂತ ಕರೆಕ್ಟ್ ಹೆಸರು ಕನ್ಫರ್ಮೇಷನ್ ಮಾಡಬೇಕು. ಕ್ರೋಟೋಲೇರಿಯಾ ಅಂತ ಗುರ್ತಿಗೆ ಒಂದು ಅರಿಶಿನ ಹೂವು ಶೇಪ್ ನೋಡಿ ಈ ಥರ, ಅಂದರೆ ಬೇರೆ ಗುಲಾಬಿ ಎಲ್ಲ ಇದ್ದಂಗಲ್ಲ, ಬೇರೆ ಶೇಪು ಆಯಿತಾ. ಮೇಲ್ಗಡೆ ಒಂದು ದಳ, ಕೆಳಗಡೆ ಹಿಂಗೆ ಲಿಪ್ಸ್ ಇದ್ದಂಗೆ, ತುಟಿ ಬಂದಂಗೆ, ಆಮೇಲೆ ಕೂದಲು ಫುಲ್ಲು ಅರಿಶಿನ ಬಣ್ಣ. ಓಕೆ, ಸೊ ಅರಿಶಿನ ಹೂವು ಈ ಥರ ಶೇಪ್ ಇರೋದು ಕ್ರೋಟೋಲೇರಿಯಾ. ಸೆಕೆಂಡು ಬೀಜ ಇದೆಲ್ಲ, ಇದೇ ಮೇಯ್ನ್ ಗುರುತು ಕ್ರೋಟೋಲೇರಿಯಾದು. ಈ ಡುಮ ಇದು ಎಲ್ಲ ಕ್ರೋಟೋಲೇರಿಯಾ ಜಾತಿಗೂ ಬೀಜ ಹಿಂಗೆ ಇರುತ್ತೆ, ಈ ಥರ ಟೇಪ್. ಸೊ ಅದನ್ನು ನೋಡಿದರೆ ಕ್ರೋಟೋಲೇರಿಯಾ ಅಂತ ಕನ್ಫರ್ಮೇಷನ್ ಆಯಿತು. ಎಂಥ ಜಾಗದಲ್ಲಿ ಬರ್ತೀವಿ ಅಂದರೆ ರಸ್ತೆ ಬದಿ.